Dear student, today we are going to study about the foreign policy of each country or foreign policy. Each and every country have the foreign policy, their own foreign policy. ಪ್ರತಿಯೊಂದು ರಾಷ್ಟ್ರಗಳು ಅದರದೇ ಆದಂತಹ ವಿದೇಶಾಂಗ ನೀತಿಯನ್ನ ಹೊಂದಿವೆ. ಅಂತಾರಾಷ್ಟ್ರೀಯ ಸಂದರ್ಭದಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವಾಗ ಪ್ರತಿಯೊಂದು ರಾಷ್ಟ್ರಗಳಿಗೆ ಅದರದೇ ಆದಂತಹ ಪ್ರತ್ಯೇಕ ವಿದೇಶಾಂಗ ನೀತಿಗಳು ಇರಬೇಕು. ಅದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ಆ ರಾಷ್ಟ್ರಗಳು ಸ್ವತಂತ್ರವಾಗಿದ್ರೆ ಮಾತ್ರ ಸಾಧ್ಯವಾಗುತ್ತದೆ. ಅಂದ್ರೆ 1947 ಮೊದಲು ಭಾರತಕ್ಕೆ ಸ್ವತಂತ್ರ ವಿದೇಶಾಂಗ ನೀತಿ ಇರಲಿಲ್ಲ. ಯಾಕಂದ್ರೆ ಅದು ಬ್ರಿಟಿಷರ ಅಂಡರಲ್ಲಿ ಏನು ಸ್ವತಂತ್ರಗೊಂಡಿರಲಿಲ್ಲ, ಬ್ರಿಟಿಷ್ ಕೈ ಕೆಳಗಿಂದ. ಆದರೆ ನಂತರ ಭಾರತಕ್ಕೆ ಅದರದೇ ಆದಂತಹ ಒಂದು ವಿದೇಶಾಂಗ ನೀತಿಯನ್ನು, ಭಾರತ ಅದರದೇ ಆದಂತಹ ಸಂವಿಧಾನವನ್ನು ಕೂಡ ಹೊಂದಿರುತ್ತದೆ. ಅಂತಾರಾಷ್ಟ್ರೀಯ ವಿಷಯಗಳಿಗೆ ಬರುವಾಗ ನಾವು ಒಂದು ರಾಷ್ಟ್ರವು ಇತರ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಇರಬೇಕಾದ ನಿಯಮಗಳಲ್ಲಿ ನಾವು ವಿದೇಶಾಂಗ ನೀತಿ ಎಂಬುದಾಗಿ ಕರೆಯುತ್ತೇವೆ. ಇತರ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ನಾವು ಇರಬೇಕಾದಂತಹ ವ್ಯವಸ್ಥೆಯನ್ನ, ಇತರ ರಾಷ್ಟ್ರಗಳ ಈಗ ನಿಯಮಾವಳಿಗಳು ಅಂತ ನಾವು ಅದನ್ನ ಕರಿಬಹುದು. ಒಂದು ರಾಷ್ಟ್ರವು ಇತರ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನಿಯಮಾವಳಿಗಳನ್ನು ವಿದೇಶಾಂಗ ನೀತಿ ಎಂಬುದಾಗಿ ಕರೆಯುತ್ತೇವೆ. Next, the definitions of foreign policy. Definitions of foreign policy. According to the Professor Charles Burton Marshall, the foreign policy of a state takes form in the course of action undertaken by authority of the state and intended to affect situations beyond the span of its jurisdiction. According to the Professor Charles Burton Marshall, the foreign policy of a state takes form in the course of action undertaken by authority of the state and intended to affect situations beyond the span of its jurisdiction. And according to the Hartman, foreign policy is a systematic statement. Foreign policy is a systematic statement of deliberately selected national interest. Deliberately selected national interest. Then, according to the Ratnaswamy, foreign policy now is a bundle of principles and practices that regulate the intercourse of a state with other state. These are the three definitions of foreign policy. According to the Professor Charles Burton Marshall ಅವರ ಪ್ರಕಾರ ಒಂದು ರಾಷ್ಟ್ರದ ಅಧಿಕಾರ ಸ್ಥಾನದಲ್ಲಿರುವವರು ಕಾರ್ಯನಿರ್ವಹಿಸುತ್ತಿರುವಾಗ ಆ ರಾಷ್ಟ್ರದ ವಿದೇಶಾಂಗ ನೀತಿಯು ರೂಪುಗೊಳ್ಳುತ್ತದೆ ಮತ್ತು ಅಂತಹ ನೀತಿ ತನ್ನ ವ್ಯಾಪ್ತಿಯ ಆಚೆಗೆ ಕೂಡ ಪರಿಣಾಮ ಬೀರುವ ಉದ್ದೇಶವನ್ನು ಹೊಂದಿರುತ್ತದೆ. According to the Hartman ಅವರ ಪ್ರಕಾರ ಪ್ರಜ್ಞಾಪೂರ್ವಕವಾಗಿ ಆರಿಸಿಕೊಂಡ ರಾಷ್ಟ್ರೀಯ ಹಿತಾಸಕ್ತಿಗಳ ವ್ಯವಸ್ಥಿತವಾದ ಘೋಷಣೆಯೇ ವಿದೇಶಾಂಗ ನೀತಿಯಾಗಿದೆ. Next, according to the Professor Ratnaswamy ಅವರ ಪ್ರಕಾರ ಒಂದು ರಾಷ್ಟ್ರವು ಇತರ ರಾಷ್ಟ್ರಗಳ ಜೊತೆಗೆ ಹೊಂದಿರುವ ಸಂಬಂಧವನ್ನು ನಿಯಂತ್ರಿಸುವ ತತ್ವ
ಮತ್ತು ಆಚರಣೆಗಳ ಮೊತ್ತವನ್ನು ಕೂಡ ನಾವು ವಿದೇಶಾಂಗ ನೀತಿ ಎಂಬುದಾಗಿ ಕರೆಯಬಹುದು ಎಂಬುದಾಗಿ ಪ್ರೊಫೆಸರ್ ರತ್ನಸ್ವಾಮಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಒಂದು ರಾಷ್ಟ್ರವು ಇತರ ರಾಷ್ಟ್ರಗಳ ಜೊತೆಗೆ ಹೊಂದಿರುವ ಸಂಬಂಧವನ್ನು ನಿಯಂತ್ರಿಸುವ ತತ್ವ ಮತ್ತು ಆಚರಣೆಗಳ ಮೊತ್ತವನ್ನು ವಿದೇಶಾಂಗ ನೀತಿ ಎಂಬುದಾಗಿ ಕರೆಯಲಾಗುತ್ತದೆ. ನೆಕ್ಸ್ಟ್, ದ ನೇಚರ್ ಆಫ್ ಫಾರಿನ್ ಪಾಲಿಸಿ. ವಿದೇಶಾಂಗ ನೀತಿಯ ಸ್ವರೂಪ. ಫಸ್ಟ್ ಒನ್ ಈಸ್ ಎಕ್ಸ್ಟೆನ್ಷನ್ ಆಫ್ ದ ಡೊಮೆಸ್ಟಿಕ್ ಪಾಲಿಸಿ. It is a foreign policy is an extension of the domestic policy. ಏನ್ ಹಾಗಂದ್ರೆ ಒಂದು ರಾಷ್ಟ್ರದ ಆಂತರಿಕ ವಿಷಯಗಳು ಅಂದ್ರೆ ದೇಶೀಯ ವಿಷಯಗಳು, ದೇಶದ ಒಳಗಡೆ ಇರುವಂತ ವಿಷಯಗಳು ಮತ್ತು ಅಂತಾರಾಷ್ಟ್ರೀಯ ವಿಷಯಗಳು, ಇದೆರಡನ್ನು ಕೂಡ ನಾವು ಹೋಲಿಕೆ ಮಾಡಬಹುದಾಗಿದೆ. ಒಂದು ರಾಷ್ಟ್ರದ ಆಂತರಿಕ ವಿಷಯದ ಮೇಲೆನೆ ಆ ರಾಷ್ಟ್ರದ ವಿದೇಶಾಂಗ ನೀತಿಯೂ ಕೂಡ ಅವಲಂಬಿತ ಆಗಿರುತ್ತದೆ. ಪ್ರತಿಯೊಂದು ವಿಷಯಗಳನ್ನ ನಾವು ಗಮನಿಸಿದಾಗ ಜಾಗತಿಕ ರಾಷ್ಟ್ರದ ಬೆಳವಣಿಗೆಗಳು ಪ್ರಭಾವ ಬೀರುತ್ತಿದ್ದರೂ ಕೂಡ ಅದು ಆಂತರಿಕ ವಿಷಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತದೆ. ಅಂದ್ರೆ ಭಾರತವನ್ನ ನೀವು ಗಮನಿಸಿದಾಗ ಭಾರತದಲ್ಲಿ ಯಾವ ರೀತಿಯ ವ್ಯವಸ್ಥೆಗಳಿರ್ತದೋ, ಈಗ ಪ್ರಜಾಪ್ರಭುತ್ವ ಸರ್ಕಾರ ಇರಬಹುದು ಅಥವಾ ಇಲ್ಲಿರುವಂತ ಆಂತರಿಕ ಬೆಳವಣಿಗೆಗಳಿರ್ಬೋದು, ದೇಶದ ಒಳಗಡೆ ನಡೆಯುವಂತ ಚಟುವಟಿಕೆಗಳನ್ನ ನಾವು ಗಮನಿಸಿ ಅದರ ಆಧಾರದ ಮೇಲೆನೆ ನಾವು ಫಾರಿನ್ ಪಾಲಿಸಿ ವಿದೇಶಾಂಗ ನೀತಿಯನ್ನ ಅವಲಂಬಿಸಿರ್ತೇವೆ. ಹಾಗಾಗಿ ಪ್ರತಿಯೊಂದು ರಾಷ್ಟ್ರಗಳು ಆಯಾಯ ರಾಷ್ಟ್ರದ ಆಂತರಿಕ ವಿಷಯದ ಆಧಾರದ ಮೇಲೆ ವಿದೇಶಾಂಗ ನೀತಿಯನ್ನ ರೂಪಿಸುತ್ತದೆ. ಇಟ್ ಇಸ್ ಅ ಎಕ್ಸ್ಟೆನ್ಷನ್ ಆಫ್ ದ ಡೊಮೆಸ್ಟಿಕ್ ಪಾಲಿಸಿ. ನೆಕ್ಸ್ಟ್, ಇಟ್ ಈಸ್ ಅ ಫಾರಿನ್ ಪಾಲಿಸಿ ಇಸ್ ಅ ಡೈನಮಿಕ್. ಅಂದ್ರೆ ಇದು ಚೇಂಜ್ ಆಗ್ತಾ ಇರುವಂತದ್ದು, ಡೈನಮಿಕ್. ಯಾವುದೇ ರೀತಿಯಲ್ಲೂ ಕೂಡ ಫಾರಿನ್ ಪಾಲಿಸಿ ಅಥವಾ ವಿದೇಶಾಂಗ ನೀತಿ ಎನ್ನುವಂಥದ್ದು ಒಂದೇ ಒಂದು ವ್ಯವಸ್ಥೆಯಲ್ಲಿ ಸ್ಥಿರವಾಗಿ ಇರುವುದಿಲ್ಲ. ಫಾರಿನ್ ಪಾಲಿಸಿಗಳು ಈಗ ಮೊದಲು 1947 ಅಲ್ಲಿ ಸಿಕ್ಕಿದಂತ ಅಂದ್ರೆ ಇದ್ದಂತ ಫಾರಿನ್ ಪಾಲಿಸಿ ನಿಯಮಾವಳಿಗಳೇನಿದೆ ಭಾರತದಲ್ಲಿ, ಈಗ ಅದು ಬದಲಾಗಿದೆ. ಯಾಕೆಂತ ಹೇಳಿದ್ರೆ ಇಡೀ ಜಾಗತಿಕ ವಿಚಾರಗಳು ಬದಲಾಗ್ತಾ ಬಂದಿವೆ. ಜಾಗತಿಕ ವಿಚಾರಗಳು ಬದಲಾಗ್ತಾ ಇರುವಾಗ ದೇಶದ ಆಂತರಿಕ ಚಟುವಟಿಕೆಗಳು ಕೂಡ ಕೆಲವು ಬದಲಾಗ್ತವೆ. ಹಾಗಾಗಿ ಪ್ರತಿಯೊಂದು ರಾಷ್ಟ್ರದ ವಿದೇಶಾಂಗ ನೀತಿಯು ಆ ರಾಷ್ಟ್ರದಲ್ಲಿ ಅಚಲವಾಗಿ ಅಥವಾ ಸ್ಥಿರವಾಗಿ ಇರುವುದಿಲ್ಲ, ಕಾನ್ಸ್ಟೆಂಟ್ ಆಗಿ ಇರುವುದಿಲ್ಲ, ಅದು ಚೇಂಜಸ್ ಆಗ್ತಾ ಇರ್ತದೆ. ಇಟ್ ಇಸ್ ಅ ಡೈನಮಿಕ್, ಚೇಂಜ್ ಆಗಿ ಇರುವಂತಹ ಒಂದು ಪ್ರಾಸೆಸ್ ಅನ್ನು ನಾವು ವಿದೇಶಾಂಗ ನೀತಿ ಎಂಬುದಾಗಿ ಹೇಳಬಹುದಾಗಿದೆ. ನೆಕ್ಸ್ಟ್ ಒನ್ ಈಸ್ ಫಾರಿನ್ ಪಾಲಿಸಿ ಈಸ್ ಅ ಕಂಪೌಂಡ್ ಆಫ್ ಮೆನಿ ಎಲಿಮೆಂಟ್ಸ್. ಅಂದ್ರೆ ಬೇರೆ ಬೇರೆ ಅಂಶಗಳನ್ನ ಒಳಗೊಂಡಿದೆ. ನಾನು ಆಗ್ಲೇ ಹೇಳಿದೆ, ಒಂದು ರಾಷ್ಟ್ರದ ಚಟುವಟಿಕೆಗಳನ್ನ ನೀವು ಹೀಗೇನೆ ಅಂತ ಹೇಳಿಕ್ ಆಗುದಿಲ್ಲ, ಅದಕ್ಕೆ ಬೇರೆ ಬೇರೆ ವಿಷಯಗಳು ಪ್ರಭಾವವನ್ನ ಬೀರುತ್ತವೆ. ಒಂದು ಅಂತಾರಾಷ್ಟ್ರೀಯ ಪಾಲಿಸಿಗಳಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಿರ್ಬೋದು, ಅದು ವಿಶ್ವಸಂಸ್ಥೆ ಇರ್ಬೋದು, IMF ಇರ್ಬೋದು ಅಥವಾ ಬೇರೆ ಬೇರೆ ಇಂಟರ್ನ್ಯಾಷನಲ್ ಹೆಲ್ತ್ ಆರ್ಗನೈಸೇಷನ್ ಇರ್ಬೋದು. ಅಂದ್ರೆ ಬೇರೆ ಬೇರೆ ಸಂಘಟನೆಗಳು ಪ್ರತಿಯೊಂದು ರಾಷ್ಟ್ರದ ಮೇಲೆ ಪ್ರಭಾವವನ್ನ ಬೀರುತ್ತವೆ. ಈ ಎಲ್ಲಾ ಅಂಶಗಳನ್ನ ಒಳಗೊಂಡು ಅಂತಾರಾಷ್ಟ್ರೀಯ ವಿಷಯಗಳನ್ನ ಎಲ್ಲವನ್ನು ಮತ್ತು ದೇಶದ ಒಳಗಿನ ವಿಷಯಗಳನ್ನ ಎಲ್ಲವನ್ನ ಇಟ್ಟುಕೊಂಡು ವಿದೇಶಾಂಗ ನೀತಿಗಳನ್ನ ರೂಪಿಸಲಾಗುತ್ತದೆ. ಹಾಗಾಗಿ ಇದು ಹಲವಾರು ಅಂಶಗಳನ್ನು ಒಳಗೊಂಡಿರುತ್ತದೆ. ವಿದೇಶಾಂಗ ನೀತಿಯು ಹಲವು ಅಂಶಗಳ ಮೊತ್ತ. ಅಂದ್ರೆ ಫಾರಿನ್ ಪಾಲಿಸಿ ಇಸ್ ಅ ಕಂಪೌಂಡ್ ಆಫ್ ಮೆನಿ ಎಲಿಮೆಂಟ್ಸ್. ನೆಕ್ಸ್ಟ್ ಒನ್ ಈಸ್ it includes all range of activities of the state. ಆಲ್ ರೇಂಜ್ ಆಫ್ ಆಕ್ಟಿವಿಟೀಸ್ ಆಫ್ ದ ಸ್ಟೇಟ್. ಒಂದು ರಾಷ್ಟ್ರವು ಎಲ್ಲಾ ರೀತಿಯ ಚಟುವಟಿಕೆಗಳನ್ನ ಒಳಗೊಂಡಿರುತ್ತದೆ, ಇಲ್ಲೀಗಲ್ ಅನ್ನ ಹೊರತುಪಡಿಸಿ. ಲೀಗಲ್ ಆಗಿರುವಂತದ್ದು ಅಂದ್ರೆ ನಿಯಮಗಳಿಗೆ ಅನುಸಾರವಾಗಿ ನಡೆಯುವಂತ ಎಲ್ಲಾ ಚಟುವಟಿಕೆಗಳನ್ನು ಇದರಲ್ಲಿ ವಿದೇಶಾಂಗ ನೀತಿಯು ಒಳಗೊಂಡಿರುತ್ತದೆ. ನೆಕ್ಸ್ಟ್ ಒನ್ ಈಸ್ ವಿದೇಶಾಂಗ ನೀತಿಯು ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಿಸಿದಾಗಿರುತ್ತದೆ. ಇಟ್ ರಿಲೇಟೆಡ್ ಟು ದ ನ್ಯಾಷನಲ್ ಇಂಟ್ರೆಸ್ಟ್. ಪ್ರತಿಯೊಂದು ರಾಷ್ಟ್ರದ ಹಿತಾಸಕ್ತಿ ಅಂತ ಇರ್ತದೆ. ಆ ರಾಷ್ಟ್ರಗಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ರಾಷ್ಟ್ರಗಳ ಹಿತಾಸಕ್ತಿಯ ಮೇಲೆಯೇ ಫಾರಿನ್ ಪಾಲಿಸಿ ಇಟ್ ಇಸ್ ಬೇಸ್ಡ್ ಆನ್ ನ್ಯಾಷನಲ್ ಇಂಟ್ರೆಸ್ಟ್. ಫಾರಿನ್ ಪಾಲಿಸಿ ಇಸ್ ಬೇಸ್ಡ್ ಆನ್ ನ್ಯಾಷನಲ್ ಇಂಟ್ರೆಸ್ಟ್.
ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಗಮನಿಸುವಾಗ ನಾವು ಒಂದು ರಾಷ್ಟ್ರದ ಡೆವಲಪ್ಮೆಂಟ್ಗಳಿಗೆ ಅದು ಕಾರಣ ಆಗಿರುತ್ತದೆ. ಹಾಗಾಗಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ನಾವು ಕಡೆಗಣಿಸುವ ಹಾಗಿಲ್ಲ. ನೆಕ್ಸ್ಟ್ ಇಸ್ ದ ವಿದೇಶಾಂಗ ನೀತಿಯ ಸಂಕೀರ್ಣ ಅಧ್ಯಯನ, ಕಾಂಪ್ಲೆಕ್ಸ್ ಸಿಚುವೇಶನ್ಸ್. ಇಟ್ ಈಸ್ ಅ ಸ್ಟಡಿ ಆಫ್ ದ ಫಾರಿನ್ ಪಾಲಿಸಿ ಇಸ್ ಅ ಕಾಂಪ್ಲೆಕ್ಸ್, ಅಂದ್ರೆ ಸಂಕೀರ್ಣವಾದಂತ ವಿಷಯ. ನಿಮ್ಗೆ ಗೊತ್ತಿರ್ಬೋದು, ವಿದೇಶಾಂಗ ನೀತಿ ಅಂತ ಬಂದಾಗ ನಾವು ದೇಶದೊಳಗಿನ ವಿಷಯಗಳನ್ನು ಅಷ್ಟೇ ಗಮನಿಸಿ ಫಾರಿನ್ ಪಾಲಿಸಿಯನ್ನು ನಾವು ಗಮನಿಸಿದಾಗ ಅಲ್ಲಿ ನಮ್ಗೆ ಇಂತಿಷ್ಟೇ ವಿಷಯಗಳು ಅಂತ ಇಲ್ಲ, ಅಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಹಾಗಾಗಿ ಅದು ಈಗ ಇವತ್ತಿದ್ದ ಫಾರಿನ್ ಪಾಲಿಸಿಗೆ ನಾಳೆ ಇನ್ನೊಂದು ಆಡ್ ಆಗಬಾರದು ಅಂತ ಏನೂ ಇಲ್ಲ. ಹಾಗಾಗಿ ಇದೊಂದು ಸಂಕೀರ್ಣವಾದಂತಹ ವ್ಯವಸ್ಥೆಯಾಗಿದೆ. ಅದನ್ನು ಹೀಗೇನೆ ಅಥವಾ ಇಷ್ಟೇ ಇರಬೇಕು ಅನ್ನುವ ನಾವು ಏನು ಕನ್ಕ್ಲೂಷನ್ಗೆ ಬರೋ ಹಾಗಿಲ್ಲ. ಹಾಗಾಗಿ ಇಟ್ ಇಸ್ ಅ ಕಾಂಪ್ಲೆಕ್ಸ್ ಸ್ಟಡಿ ಆಫ್ ಅ ಕಾಂಪ್ಲೆಕ್ಸ್ ಫಾರಿನ್ ಪಾಲಿಸಿ. Next, it is these are the natures of the foreign policy. First one is extension of domestic policy. Foreign policy is a dynamic and foreign policy is a change of compound of many elements. Next one is foreign policy is connected to the national interest. Study of foreign policy is a complex situations. Next is the importance of foreign policy. What are the importance of foreign policy? First one is to preserve a nation's independence. To preserve nation's independence. ಒಂದು ರಾಷ್ಟ್ರದ ಏನು ಸ್ವಾತಂತ್ರ್ಯವನ್ನ ರಕ್ಷಿಸುವ ಕೆಲಸವನ್ನ ಈ ಫಾರಿನ್ ಪಾಲಿಸಿ ಮಾಡ್ತದೆ. ನಮ್ಗೆ ಬೇಕೇ ಬೇಕು. ಯಾಕೆಂತ ಹೇಳಿದ್ರೆ ಒಂದು ರಾಷ್ಟ್ರ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದೇ ಆ ರಾಷ್ಟ್ರದ ವಿದೇಶಾಂಗ ನೀತಿ. ಹಾಗಾಗಿ ನಮ್ಮ ರಾಷ್ಟ್ರಗಳ ಹಿತಾಸಕ್ತಿಗಳನ್ನ, ನಮ್ಮ ರಕ್ಷಣೆಯನ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ವಿದೇಶಾಂಗ ನೀತಿಯ ನಿಯಮಾವಳಿಗಳು ಕರೆಕ್ಟ್ ಆಗಿ ಇರಬೇಕಾಗ್ತದೆ. ಸಂರಕ್ಷಣೆಯನ್ನ ನಾವು ಮಾಡುವಂಥದ್ದು. ನೆಕ್ಸ್ಟ್, ದ ಹೆಲ್ಪ್ಸ್ ಇನ್ ಆಪರೇಟಿಂಗ್ ಇಂಟರ್ನಲ್ ಪಾಲಿಸೀಸ್. ಇಂಟರ್ನ್ಯಾಷನಲ್ ಅಲ್ಲ, ಇಂಟರ್ನಲ್ ಪಾಲಿಸೀಸ್. ಹೆಲ್ಪ್ಸ್ ಇನ್ ಆಪರೇಟಿಂಗ್ ಇಂಟರ್ನಲ್ ಪಾಲಿಸೀಸ್. ಈಗ ನಾವು ವಿಶ್ವಸಂಸ್ಥೆಯನ್ನ ಗಮನಿಸಬಹುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ತನ್ನ ಗಮನಾರ್ಹ ಸಾಧನೆಯನ್ನ ಮಾಡಿದೆ. ಆ ವಿಶ್ವಸಂಸ್ಥೆ ಏನು ಹೇಳ್ತದಂತೆ, ಇಟ್ ಎಕ್ಸ್ಟೆಂಡ್ ದ ಪೀಸ್ ಅಂಡ್ ಸೆಕ್ಯೂರಿಟಿ ಇನ್ ದ ನೇಷನ್ಸ್. ಅಂದ್ರೆ ಯಾವುದೇ ಒಂದು ರಾಷ್ಟ್ರದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡಬೇಕು ಮತ್ತು ಅದು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಕಾರಣ ಆಗ್ತದೆ ಅನ್ನುವುದನ್ನ ವಿಶ್ವಸಂಸ್ಥೆಯು ಹೇಳ್ತದೆ. ಈ ವಿಶ್ವಸಂಸ್ಥೆಯು ಶಾಂತಿ ಮತ್ತು ಭದ್ರತೆಯ ವಿಷಯಗಳನ್ನ ನೀಡುವಾಗ ಪ್ರತಿಯೊಂದು ರಾಷ್ಟ್ರದಲ್ಲೂ ಅದನ್ನು ಅಳವಡಿಸಬೇಕಾದ್ದು ಅನಿವಾರ್ಯವಾಗಿದೆ. ಹಾಗಾಗಿ ಪ್ರತಿಯೊಂದು ರಾಷ್ಟ್ರಗಳ ವಿದೇಶಾಂಗ ನೀತಿಗಳು ಫಸ್ಟ್ ಕಾನ್ಸಂಟ್ರೇಷನ್ ಅನ್ನ ಮಾಡುವುದೇ ನಮ್ಮ ವಿದೇಶಾಂಗ ನೀತಿಗಳು ಸರಿಯಾದ ವ್ಯವಸ್ಥೆಯಲ್ಲಿ ಇರಬೇಕು ಮತ್ತೆ ನಮಗೆ ಶಾಂತಿ ಭದ್ರತೆಯನ್ನ ಕಾಪಾಡಬೇಕು ಅನ್ನೋದು ಅದರ ಮೊದಲ ಆದ್ಯತೆ ಆಗಿರ್ತದೆ. ನೆಕ್ಸ್ಟ್, ದ ಪ್ರಮೋಟ್ಸ್ ದ ನ್ಯಾಷನಲ್ ಇಂಟ್ರೆಸ್ಟ್. ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಪೋಷಣೆ. ನಾನಾಗ್ಲೇ ಹೇಳಿದೆ, ನೇಚರ್ ಅನ್ನ ಹೇಳುವಾಗ, ಸ್ವರೂಪವನ್ನ ಹೇಳುವಾಗ ಒಂದು ರಾಷ್ಟ್ರದ ಹಿತಾಸಕ್ತಿಯನ್ನು ಹೊರತುಪಡಿಸಿ ಯಾವುದೇ ವಿದೇಶಾಂಗ ನೀತಿಗಳು ಎಸ್ಟಾಬ್ಲಿಷ್ ಆಗಿಲ್ಲ. ಹಾಗಾಗಿ ವಿದೇಶಾಂಗ ನೀತಿಯಲ್ಲಿ ನ್ಯಾಷನಲ್ ಇಂಟ್ರೆಸ್ಟ್ ಇಸ್ ಅ ಪ್ರೈಮ್ ಇಂಪಾರ್ಟೆಂಟ್. ಅಲ್ಲಿ ಒಂದು ರಾಷ್ಟ್ರಕ್ಕೆ ಏನು ಬೇಕು ಅದನ್ನ ಅವರು ಮೊದಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಥವಾ ಅದರಲ್ಲಿ ನಿಯಮಾವಳಿಗಳನ್ನ ರೂಪಿಸಿರ್ತಾರೆ. ನಂತರ ಅದನ್ನ ಜಾಗತಿಕ ಮಟ್ಟದಲ್ಲಿ ತಮ್ಮ ರಾಷ್ಟ್ರಗಳಿಗೆ ಇಂಥ ವಿಷಯಗಳಲ್ಲಿ ನಮ್ಮ ರಾಷ್ಟ್ರ ಇಂಥ ವಿಷಯಗಳನ್ನ ಒಳಗೊಂಡಿದೆ ಎನ್ನುವುದನ್ನ ಸ್ಪಷ್ಟವಾಗಿ ತಿಳಿಸಲಾಗ್ತದೆ. ನೆಕ್ಸ್ಟ್, ದ ಪ್ರಮೋಟ್ಸ್ ದ ಸ್ಟೆಬಿಲಿಟಿ ಇನ್ ಇಂಟರ್ನ್ಯಾಷನಲ್ ಸಿಸ್ಟಮ್. ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ನಮಗೆ ಸ್ಥಿರತೆಯನ್ನ ಕಾಪಾಡುವುದಕ್ಕೋಸ್ಕರ ಕೂಡ ನಮಗೆ ರಾಷ್ಟ್ರೀಯ ಅಂದ್ರೆ ವಿದೇಶಾಂಗ ನೀತಿಯು ಬಹಳ ಮುಖ್ಯ. ಪ್ರತಿಯೊಂದು ರಾಷ್ಟ್ರಗಳಿಗೆ ವಿದೇಶಾಂಗ ನೀತಿ ಅಂತ ಇರ್ತದೆ. ಆ ವಿದೇಶಾಂಗ ನೀತಿಗಳು ಹೇಗಿದೆ ಅನ್ನೋದರ ಮೇಲೆ ನಮ್ಮ ಅಂತಾರಾಷ್ಟ್ರೀಯ ವ್ಯವಸ್ಥೆಗಳು ನಿಂತಿವೆ. ಅಂತಾರಾಷ್ಟ್ರೀಯ ವ್ಯವಸ್ಥೆಗಳನ್ನ ನಾವು ಗಮನಿಸಿದಾಗ ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ಗಳಲ್ಲಿ ನಾವು ಭಾಗವಹಿಸುವಾಗ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆ ಒಪ್ಪಂದಗಳಲ್ಲಿ ಭಾಗವಹಿಸುವಾಗ
ಈ ನಮ್ಮ ರಾಷ್ಟ್ರದ ವ್ಯವಸ್ಥೆಗಳು ಅಂತಾರಾಷ್ಟ್ರೀಯ ವಿಷಯದಲ್ಲಿ ನಮ್ಮ ದೇಶವು ಸುರಕ್ಷಿತವಾಗಿರಬೇಕು ಅನ್ನೋದನ್ನ ಯೋಚಿಸಿ ಈ ಎಲ್ಲ ಕೆಲಸಗಳನ್ನ ಮಾಡಲಾಗ್ತದೆ. ಹಾಗಾಗಿ ವಿದೇಶಾಂಗ ನೀತಿಯು ಅಲ್ಲಿಯೂ ಅತಿ ಮುಖ್ಯವಾದ ಪಾತ್ರವನ್ನ ವಹಿಸ್ತದೆ. ನೆಕ್ಸ್ಟ್, ದ ಪ್ರಮೋಟ್ಸ್ ಇಕನಾಮಿಕ್ ಡೆವಲಪ್ಮೆಂಟ್. ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯು ಆ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಅವಲಂಬಿತಗೊಂಡಿರ್ತದೆ. ಈಗ ನೀವು ಗೊತ್ತಿರ್ಬೋದು ನಿಮ್ಗೆ, ಈಗ ಜನರಲ್ ಆಗಿ ನೋಡುವಾಗ್ಲೇ ಹೇಳುವಾಗ್ಲೇ ನಾವು ಅಮೆರಿಕಾ ಇಸ್ ಅ ಡೆವಲಪ್ಡ್ ಕಂಟ್ರಿ, ಅಥವಾ ಚೈನಾ ಇಸ್ ಅ ಡೆವಲಪ್ಡ್ ಕಂಟ್ರಿ, ಅಥವಾ ಕೊರಿಯಾ ಇಸ್ ಅ ಡೆವಲಪ್ಡ್ ಕಂಟ್ರಿ. ಹಾಗೆ ನಿಮ್ಗೆ ಗೊತ್ತಿದೆ ಕೆಲವು ಡೆವಲಪ್ಡ್ ಕಂಟ್ರೀಸ್ ಗಳು ಹೇಗಿದೆ. ಯಾಕೆಂತ ಹೇಳಿದ್ರೆ ಆ ರಾಷ್ಟ್ರದ ಇಕಾನಮಿ ಮತ್ತು ಫಾರಿನ್ ಪಾಲಿಸಿಗಳು ಅದನ್ನ ನೋಡುವಾಗ ಗಮನಿಸುವಾಗ ನಮಗೆ ಆ ರಾಷ್ಟ್ರ ಡೆವಲಪ್ ಆಗಿದ ಇಲ್ವಾ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಆಯಾಯ ರಾಷ್ಟ್ರಗಳ ಪಾಲಿಸಿಗಳು ಅಥವಾ ನೀತಿ ನಿಯಮಗಳು, ಟ್ರೀಟಿಗಳು, ಒಪ್ಪಂದಗಳು ಏನು ಇವೆಯೋ ಅವೆಲ್ಲವೂ ಕೂಡ ಆ ರಾಷ್ಟ್ರದ ಇಕಾನಮಿಯ ಮೇಲೆ ಬೇಸ್ ಆಗಿ ನಿಂತಿರ್ತದೆ. ಯಾಕೆಂತ ಹೇಳಿದ್ರೆ ಒಂದು ವೇಳೆ ಇಕಾನಮಿಯನ್ನ ಹೊರತುಪಡಿಸಿ ನಾವು ವಿದೇಶಾಂಗ ನೀತಿಯನ್ನ ಅವಲಂಬಿಸಿದ್ರೆ ಆಗ ಅಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆಗಳು ಇರ್ತವೆ. ಸಹಕಾರ ಧೋರಣೆ ಅಂದ್ರೆ ನಮ್ಗೀಗ ಇನ್ನೊಂದು ರಾಷ್ಟ್ರಗಳು ಹೆಲ್ಪ್ ಮಾಡೋದಿರ್ಬೋದು, ಅದೆಲ್ಲ ಸಹಕಾರ ಧೋರಣೆಗಳನ್ನ ಅನುಸರಿಸುವಾಗ ಕೂಡ ಅಲ್ಲಿ ವಿದೇಶಾಂಗ ನೀತಿಯು ಪ್ರಮುಖ ಪಾತ್ರವನ್ನ ವಹಿಸ್ತದೆ. ನೆಕ್ಸ್ಟ್, ದ ಎನ್ಹಾನ್ಸಸ್ ದ ಇನ್ಫ್ಲುಯೆನ್ಸ್ ಆಫ್ ದ ಸ್ಟೇಟ್ಸ್. ಬೇರೆ ರಾಷ್ಟ್ರಗಳ ಪ್ರಭಾವವನ್ನ ಹೆಚ್ಚಿಸ್ತದೆ. ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯು ಆ ರಾಷ್ಟ್ರದ ಪ್ರಭಾವವನ್ನು ಹೆಚ್ಚಿಸ್ತದೆ. ಎಲ್ಲಾ ರಾಷ್ಟ್ರಗಳಿಗೆ ಅಮೆರಿಕ, ಸೋವಿಯತ್ ರಾಷ್ಟ್ರ ಅದೆಲ್ಲ ಅದರ ಫಾರಿನ್ ಪಾಲಿಸಿಯಿಂದಲೇ ಅದು ಪ್ರಭಾವಿತಗೊಂಡಿರುವಂಥದ್ದು. ಈಗ ಚೈನಾ ಈಚೆಗೆ ಡೆವಲಪ್ ಆಗುವಂತ ರಾಷ್ಟ್ರ, ಹಾಗಾಗಿ ಅದು ಕೂಡ ಅಷ್ಟೇ ವಿದೇಶಾಂಗ ನೀತಿಯಿಂದಲೇ ತುಂಬಾ ಪ್ರಮುಖವಾದ ಪಾತ್ರವನ್ನ ವಹಿಸಿದೆ. ಇಲ್ಲಿ ಬಲ ಮತ್ತೆ ಅಂದ್ರೆ ಅವರ ನ್ಯಾಷನಲ್ ಇಂಟ್ರೆಸ್ಟ್ ಏನಿದೆ ಇದೆಲ್ಲವನ್ನ ಗಮನಿಸಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಅನ್ನ ನೀಡಲಾಗ್ತದೆ. This is the importance of the foreign policy. Then the foreign policy and the what is the factors influencing the foreign policy? ಯಾವುದೆಲ್ಲ ಏನು ಪ್ರಭಾವವನ್ನ ಬೀರುತ್ತದೆ ಅನ್ನೋದು, ಯಾವುದೆಲ್ಲ ವಿಷಯಗಳು ಪ್ರಭಾವವನ್ನ ಈ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುದೆಲ್ಲ. ಒಂದು ವಸ್ತುನಿಷ್ಠ ಅಂಶಗಳು ಅಂದ್ರೆ ಪರಿಸರ, ಅಂದ್ರೆ ನಮ್ಮ ಏರಿಯಾದಲ್ಲಿರುವಂತಹ ಪರಿಸರ, ಒಂದು ರಾಷ್ಟ್ರದ ಪರಿಸರ ಹೇಗಿದೆ ಅದು ಕೂಡ ಅದಕ್ಕೆ ಪ್ರಭಾವವನ್ನ ಬೀರ್ತದೆ. ಈಗ ರಿವರ್ಸ್ ಇರ್ಬೋದು, ಲೇಕ್ಸ್ ಇರ್ಬೋದು, ಅಥವಾ ನಮ್ಮ ಜಿಯೋಗ್ರಾಫಿಕಲ್ ಸಿಸ್ಟಮ್ಸ್ ಇರ್ಬೋದು, ಅಥವಾ ಏನು ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು, ಈ ಎಲ್ಲಾ ರಿಸೋರ್ಸಸ್ಗಳು ಕೂಡ ಅದಕ್ಕೆ ಪ್ರಭಾವವನ್ನ ಬೀರ್ತವೆ. ಒಂದು ನೆಕ್ಸ್ಟ್ ಒನ್ ಈಸ್ ಹಿಸ್ಟಾರಿಕಲ್ ಇನ್ಫ್ಲುಯೆನ್ಸ್, ಐತಿಹಾಸಿಕ ಪ್ರಭಾವಗಳು. ಇತಿಹಾಸ ಮತ್ತೆ ಪರಂಪರೆಯನ್ನ ನಾವು ಗಮನಿಸುವಾಗ ಇಲ್ಲಿರುವಂತಹ ರಾಜರ ಆಡಳಿತ ಇರ್ಬೋದು, ಅಥವಾ ನಾವು ಭಾರತವನ್ನೇ ಗಮನಿಸಿದಾಗ ಬ್ರಿಟಿಷರು ಭಾರತದಲ್ಲಿ ನಡೆಸಿದಂತ ಆಡಳಿತ ಇರ್ಬೋದು, ಅದನ್ನ ನಾವು ಇಲ್ಲಿ ಇನ್ಫ್ಲುಯೆನ್ಸ್ ಆಗಿ ನೋಡಬಹುದಾಗಿದೆ. ನೆಕ್ಸ್ಟ್, ದ ಭೌಗೋಳಿಕ ಅಂಶಗಳು, ನಾನಾಗ್ಲೇ ಹೇಳಿದೆ ಜಿಯೋಗ್ರಾಫಿಕಲ್ ಫ್ಯಾಕ್ಟರ್ಸ್, ರಾಷ್ಟ್ರದ ಮೇಲ್ಮೈ ಲಕ್ಷಣ ಇರ್ಬೋದು, ನ್ಯಾಚುರಲ್ ರಿಸೋರ್ಸಸ್ ಸಂಪನ್ಮೂಲಗಳಿರ್ಬೋದು, ಅಥವಾ ಲೇಕ್ ಅಂದ್ರೆ ನೀರಿನ ಸಂಬಂಧಪಟ್ಟ ವಿಷಯಗಳಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಭೂಮಿಯ ಸಾಯಿಲ್ ಇರ್ಬೋದು ಅಂದ್ರೆ ಮಣ್ಣು, ಅದರ ಮೇಲೆ ಈ ತರದ ಭೌಗೋಳಿಕ ಯಾವ ವಿಷಯಗಳಿದೆ, ಈ ಭೌಗೋಳಿಕ ಅಂಶಗಳು ಕೂಡ ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯ ಮೇಲೆ ಪರಿಣಾಮವನ್ನ ಬೀರ್ತವೆ. ನೆಕ್ಸ್ಟ್ ಇಸ್ ನೈಸರ್ಗಿಕ ಸಂಪನ್ಮೂಲ, ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಕೂಡ ಈಗ ಎಕ್ಸಾಂಪಲ್ ನಾವು ಜರ್ಮನಿಯ ಮೇಲೆ ಯುದ್ಧ ಮಾಡಿದಾಗ ಅಂದ್ರೆ ಸಣ್ಣ ಸಣ್ಣ ರಾಷ್ಟ್ರಗಳಲ್ಲೂ ಕೆಲವು ಸಲ ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್ಗಳು ಹೆಚ್ಚಾಗಿರ್ತವೆ. ಕೆಲವು ದೊಡ್ಡ ರಾಷ್ಟ್ರಗಳಿರ್ತವೆ ಬಟ್ ನ್ಯಾಚುರಲ್ ರಿಸೋರ್ಸಸ್ಗಳು ಇರುವುದಿಲ್ಲ, ಆಗ ಆ ರಾಷ್ಟ್ರಗಳಿಗೆ ಅದು ಬೆನಿಫಿಟ್ಸ್ ಅಲ್ಲ. ಹಾಗಾಗಿ ವಿದೇಶಾಂಗ ನೀತಿಗಳು ಆಯಾಯ ರಾಷ್ಟ್ರದ ನ್ಯಾಚುರಲ್ ರಿಸೋರ್ಸಸ್ಗಳ ಮೇಲೆಯೂ ಕೂಡ ಪರಿಣಾಮವನ್ನ ಬೀರ್ತವೆ. ನೆಕ್ಸ್ಟ್, ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಕೈಗಾರಿಕೆ. ಇದು ಇತ್ತೀಚಿನ ಡೆವಲಪ್ಮೆಂಟ್. ಮೊದಲೆಲ್ಲರೂ ಕೂಡ ಅಗ್ರಿಕಲ್ಚರ್ ಬೇಸ್ಡ್ ನೇಷನ್ಸ್ ಅಂತ ಇದ್ದ ಕಾರಣ, ಬಟ್ ಈಗ ಎಲ್ಲ ಯಾವಾಗ ಗ್ಲೋಬಲೈಸೇಷನ್ ಆಯಿತು ಅಲ್ಲಿಂದ ಇಂಡಸ್ಟ್ರಿಗಳು ಎಲ್ಲಾ ರಾಷ್ಟ್ರಗಳಲ್ಲಿ MNCಗಳು, ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳು ಎಸ್ಟಾಬ್ಲಿಷ್ ಆದ ಕಾರಣ
ಈಗ ನಾವು ಇಂಡಸ್ಟ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತೇವೆ. ಭಾರತದಲ್ಲಿ ಕೂಡ ಸ್ಪೆಷಲ್ ಇಕನಾಮಿಕ್ ಝೋನ್ ಅಂತ ಬರ್ತದೆ. ಸ್ಪೆಷಲ್ ಇಕನಾಮಿಕ್ ಝೋನ್, ವಿಶೇಷ ಆರ್ಥಿಕ ವಲಯಗಳು. ಈ ವಿಶೇಷ ಆರ್ಥಿಕ ವಲಯಗಳಲ್ಲಿ ಕೆಲವು ಪ್ರದೇಶಗಳನ್ನ ನಾವು ಕೈಗಾರಿಕಾ ಪ್ರದೇಶಗಳು ಎಂಬುದಾಗಿ ಘೋಷಿಸ್ತೇವೆ. ಈ ಕೈಗಾರಿಕಾ ಪ್ರದೇಶಗಳಲ್ಲಿ ಏನು ಈ ವ್ಯವಸ್ಥೆಗಳನ್ನ ನಾವು ಗಮನಿಸಿದಾಗ ಇಂಡಸ್ಟ್ರಿಗಳು ಎಷ್ಟಿವೆ, ಆ ಇಂಡಸ್ಟ್ರಿಗಳು ಎಷ್ಟು ಡೆವಲಪ್ಮೆಂಟ್ ಆಗಿವೆ, ಮತ್ತೆ ಆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ ಹೇಗಿದ್ದಾರೆ, ಇದನ್ನೆಲ್ಲ ಗಮನಿಸಿ ಕೂಡ ನಾವು ವಿದೇಶಾಂಗ ನೀತಿಗಳನ್ನ ಅಥವಾ ಇಂಡಸ್ಟ್ರಿಗಳು ಎಷ್ಟು ಡೆವಲಪ್ ಆಗಿದೆ ಅದರ ಮೇಲೆಯೂ ಕೂಡ ನಮ್ಗೆ ಏನು ಆ ರಾಷ್ಟ್ರದ ವಿದೇಶಾಂಗ ನೀತಿಗೆ ಅದು ಪರಿಣಾಮವನ್ನ ಬೀರುವಂತಹ ಸಾಧ್ಯತೆಗಳು ಇವೆ. ನೆಕ್ಸ್ಟ್ ದ ಮಿಲಿಟರಿ ಒಂದು ರಾಷ್ಟ್ರಕ್ಕೆ ಮಿಲಿಟರಿ ಇಸ್ ಅ ಇಂಪಾರ್ಟೆಂಟ್ ಥಿಂಗ್. ಪ್ರತಿ ಒಂದು ಡಿಫೆನ್ಸ್ ಅನ್ನೋದು ಎಲ್ಲಾ ರಾಷ್ಟ್ರಗಳಿಗೂ ಬೇಕು. ಆ ರಾಷ್ಟ್ರದ ಮಿಲಿಟರಿ ವ್ಯವಸ್ಥೆಯು ಕೂಡ ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವವನ್ನ ಬೀರ್ತದೆ. ನೆಕ್ಸ್ಟ್ ದ ಪಾಪ್ಯುಲೇಷನ್ ಜನಸಂಖ್ಯೆ. ಕಡಿಮೆ ಜನಸಂಖ್ಯೆ ಇದ್ದಾಗ ಅದು ಕೂಡ ಸಮಸ್ಯೆನೆ, ಅಥವಾ ಹೆಚ್ಚು ಜನಸಂಖ್ಯೆ ಇದ್ರೆ ಆ ರಾಷ್ಟ್ರದ ಕೆಪಾಸಿಟಿಗಿಂತ ಹೆಚ್ಚು ಜನಸಂಖ್ಯೆ ಇದ್ದಾಗ ಅಲ್ಲಿಯೂ ಸಮಸ್ಯೆಯಾಗುವ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಫುಡ್ಗೆ ಸಮಸ್ಯೆ ಆಗ್ಬೋದು, ನೀರಿಗೆ ಸಮಸ್ಯೆ ಆಗ್ಬೋದು, ವಾಟರ್ ಅಥವಾ ಬೇಸಿಕ್ ನೀಡ್ಸ್ ಏನಿದೆ ಆ ಬೇಸಿಕ್ ನೀಡ್ಸ್ಗೆ ಎಲ್ಲದಕ್ಕೂ ಸಮಸ್ಯೆಯಾಗುವ ಸಾಧ್ಯತೆಗಳು ಇರ್ತವೆ. ನೆಕ್ಸ್ಟ್ ದ ಗುಡ್ ಗವರ್ನೆನ್ಸ್ ಅಂಡ್ ದ ಲೀಡರ್ಶಿಪ್. ಇದು ಕೂಡ ವಿದೇಶಾಂಗ ನೀತಿಗೆ ಪ್ರಮುಖ ಅಂಶಗಳನ್ನ ಗಮನಿಸಬಹುದಾಗಿದೆ. ಸರ್ಕಾರಗಳು ಒಂದು ಸರ್ಕಾರ ಇನ್ನೊಂದು ಸರ್ಕಾರಕ್ಕೆ ಡಿಫರೆಂಟ್ ಆಗಿರ್ತದೆ. ಒಂದು ರಾಷ್ಟ್ರದ ಸರ್ಕಾರಗಳು ಒಂದು ಸಲ ಅಸ್ತಿತ್ವ ಇದ್ದ ಹಾಗೆ 5 ವರ್ಷದ ನಂತರ ಅಥವಾ ಇನ್ನೊಂದು 5 ವರ್ಷದ ನಂತರ ಅದು ಹಾಗೆ ಇರಬೇಕು ಅಂತ ಏನಿಲ್ಲ. ಆ ಸರ್ಕಾರಗಳ ಮೇಲೂ ಕೂಡ ಅದು ಡಿಪೆಂಡ್ ಆಗಿರುವಂತದ್ದು. ನೆಕ್ಸ್ಟ್ ನಾಯಕತ್ವ, ಒಬ್ಬ ಲೀಡರ್ಶಿಪ್. ಈಗ ವಿನ್ಸ್ಟನ್ ಚರ್ಚಿಲ್, ಕೆಲವು ಹೆಸರುಗಳನ್ನ ಗಮನಿಸಿರ್ತೀರಿ. ವಿನ್ಸ್ಟನ್ ಚರ್ಚಿಲ್, ರೂಸ್ವೆಲ್ಟ್, ಈ ತರದ ಎಲ್ಲ ನಾಯಕರು ಏನಿರ್ತಾರೆ, ಅಥವಾ ಈಗ ಚೈನಾದಲ್ಲಿ ಇರ್ಬೋದು ಕೆಲವರು, ಫಿಡೆಲ್ ಕ್ಯಾಸ್ಟ್ರೋ, ಆ ತರದ ಕೆಲವು ನಾಯಕರು ಇರ್ತಾರೆ. ಈ ನಾಯಕರುಗಳನ್ನ ಅವರ ಗಮನಾರ್ಹ ಸಾಧನೆಗಳು ಕೂಡ ಅಲ್ಲಿ ಮುಖ್ಯ ಆಗ್ತದೆ. ಈಗ ನಾವು ಇಂಡಿಯಾವನ್ನ ಗಮನಿಸಿದ್ರೆ ಕೂಡ ನರೇಂದ್ರ ಮೋದಿ ಅವರ ಏನು ವಿಚಾರಗಳು ಕೂಡ ದೇಶದಲ್ಲೇ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವ ಬೀರುವಂತದನ್ನ ನಾವು ಗಮನಿಸಬಹುದಾಗಿದೆ. ನೆಕ್ಸ್ಟ್ ದ ಕ್ವಾಲಿಟಿ ಆಫ್ ದ ಡಿಪ್ಲೊಮೆಸಿ. ರಾಜತಾಂತ್ರಿಕ ವ್ಯವಸ್ಥೆಯ ಕ್ವಾಲಿಟಿ, ಗುಣಮಟ್ಟ ಎಷ್ಟಿದೆ ನಮ್ಮ ದೇಶದಲ್ಲಿ ಅಥವಾ ಇತರ ರಾಷ್ಟ್ರಗಳಲ್ಲಿ ಅದೆಷ್ಟಿದೆ. ರಾಜತಾಂತ್ರಿಕ ವ್ಯವಸ್ಥೆಗಳನ್ನ ನಾವು ಡಿಪ್ಲೊಮಸಿಯನ್ನ ಗಮನಿಸಿದಾಗ ಅಂಬಾಸಿಡರ್ಸ್ ಗಳಿರ್ಬೋದು, ಅಥವಾ ಫಾರಿನ್ ಮಿನಿಸ್ಟರ್ಸ್ ಗಳಿರ್ಬೋದು, ಅಥವಾ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರುವಂತಹ ನಮ್ಮ ಅಂಬಾಸಿಡರ್ಸ್ ಗಳಿರ್ಬೋದು, ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಡಿಪ್ಲೊಮೆಸಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಕೆಟಗರಿ ಏನಿದೆ ಅದನ್ನ ನಾವು ಗಮನಿಸಿ ಅದರ ಆಧಾರದ ಮೇಲೆ ಅದು ಕೂಡ ನಮ್ಮ ಇದಕ್ಕೆ ಫಾರಿನ್ ಪಾಲಿಸಿಗೆ ಇನ್ಫ್ಲುಯೆನ್ಸ್ ಆಗುವಂತಹ ಸಾಧ್ಯತೆಗಳು ಇವೆ. ನೆಕ್ಸ್ಟ್ ದ ರೋಲ್ ಆಫ್ ದ ಪ್ರೆಸ್. ಪತ್ರಿಕೆಗಳ ಪಾತ್ರ ಮತ್ತು ಜನಾಭಿಪ್ರಾಯ, ಪಬ್ಲಿಕ್ ಒಪಿನಿಯನ್. ರೋಲ್ ಆಫ್ ದ ಪ್ರೆಸ್ ಅಂಡ್ ನೆಕ್ಸ್ಟ್ ಒನ್ ಈಸ್ ಪಬ್ಲಿಕ್ ಒಪಿನಿಯನ್. ಜನಾಭಿಪ್ರಾಯಗಳು ಮತ್ತು ಪತ್ರಿಕೆಗಳ ಪಾತ್ರ ಎರಡೂ ಕೂಡ ಹೇಗೆ ನಮ್ಮ ರಾಷ್ಟ್ರದಲ್ಲಿ ಪತ್ರಿಕೆಗಳು ವರ್ಕ್ ಮಾಡ್ತವೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಮಾಧ್ಯಮಗಳು ಹೇಗೆ ನೋಡ್ತವೆ, ಅಥವಾ ಜನಾಭಿಪ್ರಾಯ ಭಾರತದ ಬಗ್ಗೆ ಉಳಿದ ದೇಶಗಳಲ್ಲಿ ಹೇಗಿದೆ, ಅಥವಾ ನಮ್ಮ ದೇಶದಲ್ಲಿ ಉಳಿದ ದೇಶಗಳ ಬಗ್ಗೆ, ಅಥವಾ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದಲ್ಲಿ ಹೇಗೆ ಅಭಿಪ್ರಾಯಗಳು ಇವೆ ಅನ್ನುವುದು ಕೂಡ ಒಂದು ರಾಷ್ಟ್ರದ ವಿದೇಶಾಂಗ ನೀತಿಗೆ ಏನು ಪ್ರಭಾವವನ್ನ ಬೀರುವಂತಹ ಅಂಶಗಳಾಗಿವೆ. ದಿಸ್ ಈಸ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಫಾರಿನ್ ಪಾಲಿಸಿ. ದೆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಇದು ಇಂಟರ್ನಲ್. ನೆಕ್ಸ್ಟ್ ಎಕ್ಸ್ಟರ್ನಲ್ ಇರುವಂತದ್ದು ಯಾವುದೆಲ್ಲ, ಇದರಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಇದೆಲ್ಲ ಅಲೈನ್ಸಸ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ವಿಶ್ವಸಂಸ್ಥೆ ಅಥವಾ ಇಂಟರ್ನ್ಯಾಷನಲ್ ಹೆಲ್ತ್ ಆರ್ಗನೈಸೇಷನ್ ಅದೆಲ್ಲವೂ ಬರ್ತದೆ. IMF, ಅರಬ್ ಲೀಗ್, ಸಾರ್ಕ್ ಅಂತ ಇದೆ, ಸಾರ್ಕ್, ಅದೆಲ್ಲವೂ ಕೂಡ ಹೇಗೆ ಇರ್ತವೆ ಅನ್ನೋದು ಅದು ಕೂಡ ಇನ್ಫ್ಲುಯೆನ್ಸ್ ಆಗ್ತದೆ. ನೆಕ್ಸ್ಟ್ ಅಲೈನ್ಸಸ್, ಮೈತ್ರಿಕೂಟಗಳು, ಒಂದು ರಾಷ್ಟ್ರಗಳು ಇನ್ನೊಂದು ರಾಷ್ಟ್ರಗಳ ಜೊತೆ ನಾವು ಮಾಡಿಕೊಳ್ಳುವಂತಹ ಒಪ್ಪಂದಗಳು. ನೆಕ್ಸ್ಟ್ ವರ್ಲ್ಡ್ ಪಬ್ಲಿಕ್ ಒಪಿನಿಯನ್, ಇದು ಭಾರತದ ಒಳಗಿನ ಅಂದ್ರೆ ದೇಶದ ಒಳಗಿನ ಜನಾಭಿಪ್ರಾಯ ಬೇರೆ, ಜಾಗತಿಕ ಜನಾಭಿಪ್ರಾಯಗಳು ಬೇರೆ. ನೆಕ್ಸ್ಟ್ ದ ಪವರ್ ಸ್ಟ್ರಕ್ಚರ್, ಬಲದ ಸಂರಚನೆ, ಅಂದ್ರೆ ಒಂದು ರಾಷ್ಟ್ರದ
ರಾಷ್ಟ್ರ ಸಣ್ಣ ಸಣ್ಣ ರಾಷ್ಟ್ರಗಳಿದ್ದಂಥದ್ದು, ಆ ಸಣ್ಣ ಸಣ್ಣ ರಾಷ್ಟ್ರಗಳು ಆರ್ಗನೈಸೇಷನ್ಗಳನ್ನ ಕ್ರಿಯೇಟ್ ಮಾಡಿದಾಗ ಆ ಆರ್ಗನೈಸೇಷನ್ಗಳು ಎಷ್ಟು ಕೆಲಸಗಳನ್ನ ಮಾಡ್ತವೆ ಅನ್ನೋದು. ಇದೆಲ್ಲವೂ ಕೂಡ ಪವರ್ ಸ್ಟ್ರಕ್ಚರ್. ಇದರಲ್ಲಿ ಇಂಟರ್ನಲ್, ಇದರಲ್ಲಿ ಹಿಸ್ಟಾರಿಕಲ್ ಇನ್ಫ್ಲುಯೆನ್ಸ್, ಜಿಯೋಗ್ರಾಫಿಕಲ್ ಫ್ಯಾಕ್ಟರ್ಸ್, ನ್ಯಾಚುರಲ್ ರಿಸೋರ್ಸಸ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಮಿಲಿಟರಿ ಪವರ್, population factor, good governance and leadership, quality of diplomacy, role of press, public opinion. ಇದಿಷ್ಟು ಇಂಟರ್ನಲ್ ಫ್ಯಾಕ್ಟರ್ಸ್. ಆದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅಲೈನ್ಸಸ್, ವರ್ಲ್ಡ್ ಪಬ್ಲಿಕ್ ಒಪಿನಿಯನ್, then power structure. All these are influencing factors of a foreign policy. Next, ವಿದೇಶಾಂಗ ನೀತಿಗಳ ಅಂದ್ರೆ ವಿದೇಶಾಂಗ ನೀತಿಗಳನ್ನ ಮಾಡಲು ಒಂದು ರಾಷ್ಟ್ರಗಳಲ್ಲಿ ಇರುವಂತಹ ಅಂದ್ರೆ ಏಜೆನ್ಸೀಸ್ ಯಾವುದೆಲ್ಲ, ಏಜೆನ್ಸೀಸ್ ಇನ್ವಾಲ್ವ್ಡ್ ಇನ್ ದ ಫಾರ್ಮುಲೇಷನ್ ಆಫ್ ದ ಫಾರಿನ್ ಪಾಲಿಸಿ. ವಿದೇಶಾಂಗ ನೀತಿಗಳನ್ನ ರೂಪಿಸುವಲ್ಲಿ ಕೆಲವು ಭಾಗಿಯಾಗುವ ಸಂಸ್ಥೆಗಳು ಯಾವುದೆಲ್ಲ. ಅದರಲ್ಲಿ ಒಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್ ಮಿನಿಸ್ಟರ್ಸ್ ಇರ್ತಾರೆ, ಅವರ ಮಿನಿಸ್ಟ್ರಿಯ ಅಂಡರ್ ಅಲ್ಲಿ ಬರುವಂತಹ ಸಚಿವಾಲಯಗಳಿದೆ. ನೆಕ್ಸ್ಟ್, ದ ಆರ್ಗನ್ಸ್ ಆಫ್ ದ ಫಾರಿನ್ ಸರ್ವಿಸ್, ಅಂಬಾಸಿಡರ್ಸ್, ಇನ್ವಾಯ್ಸ್, ಇದೆಲ್ಲ ಪರರಾಜ್ಯ ಪ್ರತಿನಿಧಿಗಳು, ಅಂಬಾಸಿಡರ್ಸ್ ಅಂದ್ರೆ ರಾಯಭಾರಿಗಳು ಅಂತ ಬರ್ತವೆ. ಅವರನ್ನ ನಾವು ಈ ಕೆಟಗರಿಯಲ್ಲಿ ಸೇರಿಸಬಹುದು, ವಿದೇಶಾಂಗ ನೀತಿ ಸೇವೆಯ ಅಂಗಗಳು. ನೆಕ್ಸ್ಟ್, ದ ಪರರಾಜ್ಯ ಪ್ರತಿನಿಧಿ ಸೇವೆಗಳು, ಕೌನ್ಸಿಲರ್ ಸರ್ವಿಸಸ್, ಅದು ಕೂಡ ನೌಕಾಯಾನ, ವಿಮಾನಯಾನ ಅಂದ್ರೆ ಈ ಏನು ಫ್ಲೈಟ್ ಆ ತರ ಇರ್ಬೋದು, ಅಥವಾ ನಮ್ದು ನೌಕಾಯಾನ ಶಿಪ್ಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು. ಅಂದ್ರೆ ಈ ರೀತಿಯ ಬೆಳವಣಿಗೆಗಳು ನಾವು ಏನು ಒಂದು ರಾಷ್ಟ್ರದಿಂದ ಈ ರಾಷ್ಟ್ರಕ್ಕೆ ಶಿಪ್ ಅಲ್ಲಿ ಬರುವಂತಹ ಏನು ಟ್ರಾನ್ಸ್ಪೋರ್ಟ್, ಅದನ್ನು ಕೂಡ ಗಮನಿಸಬಹುದು. ಇದರಲ್ಲಿ ಪರರಾಜ್ಯ ಕೌನ್ಸಿಲರ್ ಸರ್ವಿಸ್ ಅಂತ ಕರಿತೇವೆ. ಈ ಎಲ್ಲಾ ವಿಷಯಗಳು ಮೂರು ಇದರಲ್ಲಿ ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್, ಆರ್ಗನ್ಸ್ ಆಫ್ ಫಾರಿನ್ ಸರ್ವಿಸ್ ಅಂಡ್ ದ ಕೌನ್ಸಿಲರ್ ಸರ್ವಿಸ್. ದೀಸ್ ತ್ರೀ ಆರ್ ದ come under the agencies of the in the formation of the foreign policy. ಇದಿಷ್ಟು ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ವಿಷಯಗಳು.